ತುಂಬ ಸಹಕಾರಿ. ಮೊದಲನೇ ಅಂಶ. ಆಮೇಲೆ ಈಗ ಆಯ್ತು, ಓದೋದು ಅದು ಒಂದು ಕಡೆ, ಈ ವ್ಯಸನಗಳಿಂದ ದೂರ ಇರ್ತಾರೆ. ಆಮೇಲೆ ನಾನು ಹೇಳೋದು ಸಾಮಾಜಿಕ ಜಾಲತಾಣಗಳಿದಾವಲ್ಲ, ಈಗ ಏನಾಗುತ್ತೆ ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣಗಳ ಪ್ರಚುರತೆ ಅದು ಜಾಸ್ತಿ ಓದುವ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಪುಸ್ತಕಗಳನ್ನು ಇಟ್ಟುಕೊಂಡು ಓದ್ತಕ್ಕಂಥ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಈ ಸಾಮಾಜಿಕ ಜಾಲತಾಣಕ್ಕೆ ಯಾವುದಕ್ಕಿಷ್ಟು ಅಷ್ಟೇ ವಿವೇಕ ಅಂತಾರಷ್ಟೇ, ಯಾವುದಕ್ಕಿಷ್ಟು ಕೂಡ ಅಡಿಗೆ ಇರುತ್ತೆ. ಎಷ್ಟು ಉಪ್ಪು ಹಾಕ್ಬೇಕು ಅಷ್ಟೇ ಉಪ್ಪು ಹಾಕಬೇಕು, ಜಾಸ್ತಿ ಉಪ್ಪು ಹಾಕಿದ್ರೆ ಜೀವನ ಅನ್ನೋದು ಕೂಡ ನೀವು ಯಾವುದೇ ಒಂದು ಅತಿಯಾಗಿ ಮಾಡ್ಲಿಕ್ಕೆ ಹೋದಾಗ ಅದರಿಂದ ಹಾನಿಯಾಗುತ್ತೆ, ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಕ್ಕೆ ಅದಕ್ಕೆ ಎಷ್ಟು ಕನಿಷ್ಠ ಅಗತ್ಯ, ಅದು ಅನಿವಾರ್ಯ ಅಲ್ಲ. ಯಾವಾಗ ಕೋವಿಡ್ ಬಂತು ಅವಾಗ ಸ್ವಲ್ಪ ಜಾಸ್ತಿ ಅದರ ಅವಲಂಬನೆ ಆಗಿದೆ ಮೊಬೈಲ್. ಈಗ ಆ ಕಾಲಘಟ್ಟ ಇಲ್ಲ, ಹೋಗಿದೆ. ನಿಜವಾಗ್ಲೂ ನೀವು ಪುಸ್ತಕದ ಮೂಲಕ ಏನು ಓದ್ತೀರಿ ಅದು ಹೆಚ್ಚು ನಿಮಗೆ ಪರಿಣಾಮಕಾರಿ ಉಳಿಯುತ್ತೆ. ಅದು ನಿಮಗೆ ತಲೆಗತ್ತಂತಾರಲ್ಲ, ನಿಮಗೆ ಅದರ ಅರ್ಥ ಅನುಕೂಲ ಆಗುತ್ತೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಇತರೆ ಜಗತ್ತಿನ ಇತರೆ ವಿಷಯಗಳು, ಬೇರೆ ವಿಷಯಗಳು, ದೈನಂದಿನ ವಿಚಾರಗಳು, ಆ ಥರದ ವಿಚಾರಗಳು ನಿಮಗೆ ಸಿಗ್ತಾ ಹೋಗ್ಬೋದು. ಆದರೆ ವಿದ್ಯಾರ್ಥಿಗಳು ಸಮಯ ಕಳೆಯಬೇಕಾಗಿರೋದು ನೀವು ಪುಸ್ತಕಗಳ ಜೊತೆಗೆ ಮೊಬೈಲ್ ಜೊತೆಗಳಲ್ಲ, ಅದಕ್ಕೆ ಎಷ್ಟು ಅಗತ್ಯ ಇದ್ದಾಗ ಅದನ್ನೆಷ್ಟು ಬೇಕಾದ್ರೆ ಬಳಸಬೇಕು. ಆರೋಗ್ಯದ ಮೇಲೂ ಕೂಡ ಅದೆಷ್ಟು ದುಷ್ಪರಿಣಾಮ ಎಂಬ ಜ್ಞಾನಕ್ಕಂತೂ ಬಹಳ ದೊಡ್ಡ ಅಡೆತಡೆ ತಿಳ್ಕೊಳ್ಳಿ. ಓದುವಿಕೆಯಿದೆ, ವ್ಯಾಸಂಗಕ್ಕೆ, ಅಭ್ಯಾಸಕ್ಕೆ ಅದು ಬಹುದೊಡ್ಡ ಅಡ್ಡಗೋಡೆಯಾಗಿದೆ ಯಾವುದು ಮೊಬೈಲ್ ಅಂತ. ಹಾಗಾಗಿ ನೀವು ಅದನ್ನು ಕನಿಷ್ಠ ಪ್ರಮಾಣದಲ್ಲಿ ಬಳಸಿ. ಈಗ ಗರಿಷ್ಠ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಎಲ್ಲರೂ. ಅದು ಆರೋಗ್ಯಕ್ಕೆ, ಕಣ್ಣಿಗಷ್ಟೇ ಅಲ್ಲ, ನಿಮ್ಮ ನೆನಪಿನ ಶಕ್ತಿಗೂ ಹಾನಿ ಆಗುತ್ತೆ, ಒಟ್ಟು ಆರೋಗ್ಯದ ಮೇಲೆ ಹಾನಿ ಆಗುತ್ತೆ, ನಿಮ್ಮ ಆಯುಷ್ಯವನ್ನೂ ಕಡಿಮೆ ಮಾಡುತ್ತೆ. ಅದು ದುಷ್ಪರಿಣಾಮಗಳನ್ನು ಇನ್ನು ಯಾರು ಸರಿಯಾಗಿ ಇಡ್ತಾ ಇಲ್ಲ. ಯಾರು ಕೆಲವರು ಅದರ ಗಮನಕ್ಕೆ ತರ್ತಾ ಇರ್ಬೋದು. ಮೊಬೈಲ್ಗಳನ್ನ ಆದಷ್ಟು ಕನಿಷ್ಠವಾಗಿ ಬಳಸ್ಕೋಬಹುದು. ಪುಸ್ತಕದ ಮೂಲಕ ನೀವು ಜ್ಞಾನವನ್ನ ಗಳಿಸ್ತಕ್ಕಂಥ ಪ್ರಯತ್ನ ಮಾಡಿ. ಮನೋರಂಜನೆ ವಾರಕ್ಕೆ ಒಂದಿನ ಇಟ್ಕೊಳ್ಳಿ ಸಾಕು. ವಾರಕ್ಕೆ ಒಂದು ದಿನ ನಿಮ್ಮ ಮನೋರಂಜನೆ ಬಿಟ್ಟಿರಕ್ಕಾಗಲ್ಲ. ಆ ಒಂದು ದಿನದ ಒಳಗಡೆ ಇಷ್ಟು ಗಂಟೆ ನೀವು ಅದಕ್ಕಾಗಿ ವಿನಿಯೋಗಿಸಬೇಕು, ಅಷ್ಟೇ ಮಾಡಿ. ಉಳಿದಂತೆ ನೀವು ಅಧ್ಯಯನ ಮಾಡಲಿಕ್ಕೆ ಗಮನ ಓದೋದ್ರ ಕಡೆಗೆ, ಪುಸ್ತಕಗಳ ಮೂಲಕ ಜ್ಞಾನ, ಪತ್ರಿಕೆಗಳ ಮೂಲಕ ಜ್ಞಾನ. ಹಾಗಾಗಿ ನೀವು ಈ ಮೊಬೈಲ್ ಇದನ್ನ ನಿಯಂತ್ರಿಸೋದು, ಸ್ವಯಂ ನಿಯಂತ್ರಣ, ನೀವೇ ನಿಯಂತ್ರಣ ಮಾಡಿಕೊಳ್ಳೋದು ನಿಮ್ಮ ಆರೋಗ್ಯ, ಶಾರೀರಿಕ, ಮಾನಸಿಕ, ಬೌದ್ಧಿಕ ಈ ಮೂರು ದೃಷ್ಟಿಯಿಂದ ಅತ್ಯಂತ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ನೀವು ಅದನ್ನು ಎಷ್ಟು ಸಾಧ್ಯವೋ ಪಾಲಿಸಿದ್ರೆ ನಿಜವಾಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಆ ಕಡೆ ಆಮೇಲೆ ಪರೀಕ್ಷೆ ಹತ್ರ, ಆಮೇಲೆ ಭಯ ಪಡಬೇಕಾದ ಅಗತ್ಯ ಪರೀಕ್ಷೆ ಇದು. ನೀವು ಆದಷ್ಟು ಕಂಠಪಾಠದ ಬದಲಿಗೆ ಅರ್ಥ ಮಾಡಿಕೊಂಡು ಒಂದು ವಿಷಯವನ್ನ ಬರೆಯೋದ್ರ ಕಡೆ ಗಮನ ಕೊಟ್ಟರೆ, ಅಂದ್ರೆ ಈ ಹಂತದಲ್ಲಿ ಕಠಿಣ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನೆನಪಿಟ್ಟುಕೊಂಡು ಬರೆಯೋದು ಸ್ವಲ್ಪ ಕಷ್ಟ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವು ಕಡೆ ಅನಿವಾರ್ಯ ಕಂಠಪಾಠ, ಕೆಲವನ್ನು ಮಾಡಬೇಕಾಗ್ತದೆ. ಕೆಲವನ್ನ ಅರ್ಥ ಮಾಡಿಕೊಂಡು ನೀವು ಅರ್ಥ ಮಾಡಿಕೊಂಡ್ರ ವಿಷಯವನ್ನ ಅವಾಗ ನೀವು ಅದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಅವಾಗ ಅದನ್ನು ಬರೆಯುವಂತ ಪ್ರಯತ್ನ ಮಾಡಿ. ಭಯ, ಪರೀಕ್ಷೆ ಅಂದ್ರೆ ಭಯ ಪಡ್ತಕ್ಕಂಥ ಅಗತ್ಯ ಖಂಡಿತ ಇರಲ್ಲ. ನೀವು ಭಯ ಬೀಳ್ಬೇಕಾಗಿಲ್ಲ. ಪರೀಕ್ಷೆ ಬಂತು, ಹತ್ರ ಬಂತು, ನಾನು ಓದಿಲ್ಲ ಅಥವಾ ಕಡಿಮೆ ಓದಿದ್ದೀನಿ, ನಾನು ಎಲ್ಲಿ ಪಾಸ್ ಆಗ್ತೀನಿ, ಫೇಲ್ ಆಗ್ತೀನೋ, ಈ ಥರದ ಒಂದು ಆತಂಕದ ಏನು ನೀವು ಬರುತ್ತಾರೆ ನಿಮಗೆ. ನೀವು ಅದರ ಮೊದಲು ಭಯದಿಂದ ಹೊರಗೆ ಬನ್ನಿ. ಪರೀಕ್ಷೆನೂ ಕೂಡ ಒಬ್ಬ ಫ್ರೆಂಡ್ಲಿಯಾಗಿ ತಗೊಳ್ಳಿ. ನೀವು ಅದನ್ನ ಹಿತವಾಗಿ ತಗೊಳ್ಳಿ. ಪರೀಕ್ಷೆಗೆ ಎದರಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಒಂದು ಧೈರ್ಯ, ನಿಮಗೆ ನೀವೇ ಆತ್ಮವಿಶ್ವಾಸ ಪಡ್ಕೊಳ್ಳೋದು. ಪರೀಕ್ಷೆ ನಾನು ಎದುರಿಸ್ತೀನಿ, ಖಂಡಿತ ನಾನು ಪಾಸ್ ಆಗ್ತೀನಿ, ಆ ರೀತಿ ನಿಮಗೆ ನೀವೇ ಧೈರ್ಯ ತಂದುಕೊಡೋದು. ಅದಕ್ಕೆ ತಕ್ಕಂತೆ ನೀವು ಅಭ್ಯಾಸ ಮಾಡೋದು. ಉಳಿದಂತೆ ನಿಮ್ಮ ಸಮಸ್ಯೆಗಳು, ಗೊಂದಲಗಳು, ನಿಮ್ಮ ಇಷ್ಟಗಳಿರ್ತಾರೆ ಕೇಳಿ ಬಗೆಹರಿಸಿಕೊಳ್ಳಿ. ಕಷ್ಟಪಟ್ಟು ಓದಿ. ಕಷ್ಟಪಡದೆ ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯದನ್ನ ಪಡೆಯಲಿಕ್ಕಾಗಿಲ್ಲ. ಅಂದ್ರೆ ಈ ನಿಮ್ಮಲ್ಲೇ ಗಾದೆ ಇದೆಯಲ್ಲ, ಕೈಕಸರದೆ ವಾಯಿಸು ಮಾತ್ರ. ಕಷ್ಟಪಟ್ಟರೆ ನಿಮ್ಗೆ ಹಿತಾಯಿದೆ, ಕಷ್ಟಪಟ್ಟರೆ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಬದುಕು ಚೆಂದ ಆಗುತ್ತೆ, ನಿಮ್ಮ ಭವಿಷ್ಯ ಒಳ್ಳೇದಾಗುತ್ತೆ. ಆ ದಿಶೆಯಲ್ಲಿ
ನೀವು ಈಗಲೂ ಕೂಡ ಸಾಕಷ್ಟು ಸಮಯ ಇದೆ. ಈ ಪರೀಕ್ಷಾ ದಿನಗಳಲ್ಲಿ ಅದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪಬ್ಲಿಕ್ ಪರೀಕ್ಷೆ ನೀವು ಖಂಡಿತ ಈಗಿನಿಂದ ಪ್ರಯತ್ನ ಪಟ್ಟರು ಕೂಡ ಇರುವ ಅವಧಿಗೆ ಒಳಗಡೆ ನೀವು ಖಂಡಿತ ಯಶಸ್ಸನ್ನ ಗಳಿಸಬಹುದು. ಕಷ್ಟಪಟ್ಟು ಹೋಗಿ ಒಳ್ಳೆಯದು.